ಹಾಯ್ ಫ್ರೆಂಡ್ಸ್, ಇವತ್ತು ನಾವು NTSE 2017ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಸಂಭವನೀಯತೆ ಟಾಪಿಕ್ ಮೇಲೆ ಬಂದಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣ. ಮೊದಲನೇದಾಗಿ, ಒಂದೇ ಸಾಲಿನಲ್ಲಿ 7 ವ್ಯಕ್ತಿಗಳು ಕುಳಿತಿರುತ್ತಾರೆ. ಅವರಲ್ಲಿ ಇಬ್ಬರು ನಿರ್ದಿಷ್ಟ ವ್ಯಕ್ತಿಗಳು ಜೊತೆಯಲ್ಲಿ ಕುಳಿತುಕೊಳ್ಳಬಹುದಾದ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ 1/3, ಎರಡನೇ ಆಪ್ಷನ್ 1/6, ಮೂರನೇ ಆಪ್ಷನ್ 2/7, ನಾಲ್ಕನೇ ಆಪ್ಷನ್ 1/2. ಇವಾಗ ನಾವು ಸಂಭವನೀಯತೆ ಸೂತ್ರದ ಬಗ್ಗೆ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸಂಭವನೀಯತೆ ಸೂತ್ರ ಏನು ಅಪ್ಪ ಅಂತಂದರೆ, ಸಂಭವನೀಯತೆ P(E) = ಫಲಿತ ಸಂಭವನೀಯತೆ ಡಿವೈಡೆಡ್ ಬೈ ಒಟ್ಟು ಸಂಭವನೀಯತೆ. P(E) = ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ನಾವು ಪ್ರಶ್ನೆಯನ್ನು ಓದಿದಾಗ ಅಲ್ಲಿ ಒಟ್ಟು 7 ವ್ಯಕ್ತಿಗಳು ಒಂದು ಸಾಲಿನಲ್ಲಿ ಕುಳಿತಿರುತ್ತಾರೆ ಅಂತ ಹೇಳಿದ್ದಾರೆ. 7 ವ್ಯಕ್ತಿಗಳೆಂದರೆ ನಾವು A, B, C, D, E, F, G ಅಂತ ಆಲ್ಫಾಬೆಟಿಕ್ ನಂಬರ್ಗಳನ್ನು ತೆಗೆದುಕೊಂಡಾಗ ಮೊದಲನೇದಾಗಿ 1, 2, 3, 4, 5, 6, 7 ಒಟ್ಟು 7 ವ್ಯಕ್ತಿಗಳು ಆಗ್ತಾರೆ. ಪ್ರಶ್ನೆಯಲ್ಲಿ ಹೇಳಿರುವಾಗೆ ಇಬ್ಬರು ನಿರ್ದಿಷ್ಟ ವ್ಯಕ್ತಿಗಳು ಜೊತೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ಇಬ್ಬರು ಯಾವುದಾದ್ರೂ A, B ಆದರೂ ತೆಗೆದುಕೊಳ್ಳಬಹುದು, B, C ಆದರೂ ತೆಗೆದುಕೊಳ್ಳಬಹುದು, D, E ಆದರೂ ತೆಗೆದುಕೊಳ್ಳಬಹುದು, ಅಥವಾ A, G ಆದರೂ ತೆಗೆದುಕೊಳ್ಳಬಹುದು. ನಾನು ಇಲ್ಲಿ A ಮತ್ತು B ಅನ್ನು ತೆಗೆದುಕೊಳ್ಳುತ್ತೇನೆ. ಈ ಇಬ್ಬರು ವ್ಯಕ್ತಿಗಳು ಏನು ಮಾಡುತ್ತಾರಪ್ಪ ಅಂದರೆ ಒಟ್ಟಿಗೆ ಜೊತೆಯಲ್ಲಿ ಒಂದು ಸಾಲಿನಲ್ಲಿ ಕೂತುಕೊಳ್ಳುತ್ತಾರೆ. ಆಗ ಇಲ್ಲಿ A ಮತ್ತು B ಯ ಒಂದು ಗುಂಪಾಗುತ್ತದೆ. ಉಳಿದ 5 ಜನರು ಸೇರಿ ಒಂದು ಗುಂಪಾಗುತ್ತೆ. ಆವಾಗ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂದರೆ ಒಟ್ಟು ಸಂಭವನೀಯತೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದ್ರೆ 7. ಒಟ್ಟು ಸಂಭವನೀಯತೆ ಎಷ್ಟಿದೆಯಪ್ಪ ಅಂತಂದರೆ 7. ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಎಷ್ಟಾಗುತ್ತಪ್ಪ ಅಂದರೆ A, B ಸೇರಿ 1, ಉಳಿದ 5 ಜನರು ಸೇರಿ ಒಂದು ಗುಂಪು, ಅಷ್ಟು ಎಷ್ಟಾಗುತ್ತವೆ 2 ಗುಂಪು. ಅವಾಗ ಏನಾಗುತ್ತಪ್ಪ ಅಂದ್ರೆ ಸಂಭವನೀಯತೆ ಎಷ್ಟಾಗುತ್ತಪ್ಪ ಅಂದ್ರೆ 2/7. ಆಪ್ಷನನ್ನು ಚೆಕ್ ಮಾಡಿದಾಗ ನಮಗೆ ಆಪ್ಷನ್ 2/7 ಎಲ್ಲಿದೆ? 3ರಲ್ಲಿ. ದೇರ್ಫೋರ್ ಈ ಪ್ರಶ್ನೆಗೆ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ 2/7. ನಂತರದ ಪ್ರಶ್ನೆ, ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾದೃಚ್ಛಿಕವಾಗಿ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡುವುದು. ಆ ಸಂಖ್ಯೆಯು 3ರ ಅಥವಾ 4ರ ಅಪವರ್ತ್ಯವಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ನಾವು ಇಲ್ಲಿ 3 ಅಥವಾ 4ರ ಅಪವರ್ತ್ಯ ಯಾವ್ಯಾವ ಸಂಖ್ಯೆಗಳಿವೆ ಅಂತ ಮೊದಲು ಬರ್ಕೋಬೇಕಾಗುತ್ತೆ. ಯಾಕಂದರೆ ಆ 3 ಮತ್ತು 4ರ ಅಪವರ್ತ್ಯಗಳು ಎಲ್ಲವೂ 50ರ ಒಳಗಿರುವಂಥ ಸಂಖ್ಯೆಗಳು ಆಗಿರಬೇಕಾಗುತ್ತೆ. ಯಾಕಂದರೆ ಅವರು ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅಂತ ಹೇಳಿರುವುದರಿಂದ ಇಲ್ಲಿ ನೋಡ್ರಿ, 3ರ ಅಪವರ್ತ್ಯಗಳಂದರೆ 3ರ ಗುಣಕಗಳಾಗ್ತವೆ. 3 1 3, 3 7 6, 3 3 9 ಅಪ್ ಟು ಎಲ್ಲಿ ತನಕ ಬರ್ಕೋಬೇಕಂದ್ರೆ 50ರ ಒಳಗಿನ ಅಪವರ್ತ್ಯಗಳನ್ನು ಬರ್ಕೋಬೇಕಾಗುತ್ತೆ. ಲಾಸ್ಟ್ ಡಿಜಿಟ್ ಯಾವುದಾಗುತ್ತಪ್ಪ ಅಂತಂದ್ರೆ 48 ಆಗುತ್ತೆ. ತದನಂತರ 4ರ ಅಪವರ್ತ್ಯಗಳನ್ನು ಕೂಡ ನಾವು ಬರೆದುಕೊಳ್ಳಬೇಕಾಗುತ್ತೆ. 4ರ ಅಪವರ್ತ್ಯಗಳೆಂದರೆ 4ರ ಗುಣಕಗಳು. 4 1 4 ಅಥವಾ 4 1 4, 4 2 8, 4 3 12 ಹಾಗೆ ಮುಂದೆ ಹೋಗಿ 48. ಲಾಸ್ಟ್ ಡಿಜಿಟ್ ಇಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ 48. 50ರ ಒಳಗಿರುವಂತಹ ಸಂಖ್ಯೆಯನ್ನು ನಾವು ಬರೆದುಕೊಳ್ಳಬೇಕಾಗುತ್ತದೆ. ಟೋಟಲ್ ನ್ಯಾಚುರಲ್ ನಂಬರ್ಸ್ ಎಷ್ಟು ಹೇಳಿದ್ದಾರೆ ಅವರು? 50. ಪ್ರಶ್ನೆಯಲ್ಲಿ ಹೇಳಿದರ ಪ್ರಕಾರ ಟೋಟಲ್ ನ್ಯಾಚುರಲ್ ನಂಬರ್ಸ್ ಎಷ್ಟು ಹೇಳಿದ್ದಾರೆ? 50. 3ರ ಮತ್ತು 4ರ ಗುಣಾಕಾರಗಳ ಸಂಖ್ಯೆಗಳು ಎಷ್ಟಿದಪ್ಪ ಅಂತಂದ್ರೆ ಮೇಲ್ಗಡೆ 3ರ ಅಪವರ್ತ್ಯಗಳು ಒಟ್ಟು 16 ಸಂಖ್ಯೆಗಳಾಗ್ತವೆ. ಇಲ್ಲಿ ನೋಡ್ರಿ, ಹೆಣ್ಸೋಣ ಬೇಕಾದರೆ 1 2 3 4 5 6 7 8 9 10 11 12 13 14 15 16. ಅದೇ ರೀತಿಯಾಗಿ 4ರ ಅಪವರ್ತ್ಯಗಳ ಸಂಖ್ಯೆ ಎಷ್ಟಿದವಪ್ಪ ಅಂತಂದ್ರೆ 12 ಸಂಖ್ಯೆಗಳಿದಾವೆ. 1 2 3 4 5 6 7 8 9 10 11 12. 3ರ ಅಪವರ್ತ್ಯಗಳ ಸಂಖ್ಯೆ 16, 4ರ ಅಪವರ್ತ್ಯಗಳ ಸಂಖ್ಯೆ 12. ಇವೆರಡೂ ಕೂಡಿಸಿದಾಗ ಎಷ್ಟಾಗುತ್ತಪ್ಪ ಅಂದ್ರೆ 28. ಇವೆರಡೂ ಕೂಡಿಸಿದಾಗ ಎಷ್ಟಾಗುತ್ತಪ್ಪ ಅಂದ್ರೆ 3 ಮತ್ತು 4ರ ಗುಣಾಕಾರಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 28. -4 ಯಾಕೆ ಮಾಡಬೇಕಪ್ಪ ಅಂತಂದರೆ 3 ಮತ್ತು 4ರ ಅಪವರ್ತ್ಯಗಳಲ್ಲಿ
12, 24, 36, 48 ಈ 4 ಸಂಖ್ಯೆಗಳು ಮತ್ತೆ ಬಂದಿರುವುದರಿಂದ ನಾವು ಏನು ಮಾಡಬೇಕಂತಂದ್ರೆ -4 ಮಾಡಬೇಕು. ಆವಾಗ 28 - 4 = ಏನಾಗುತ್ತಪ್ಪ ಅಂದ್ರೆ 24. ಇವಾಗ ನಾವು ಸಂಭವನೀಯತೆ ಫಾರ್ಮುಲಾ ಹಾಕಬೇಕಾಗುತ್ತೆ. ಸಂಭವನೀಯತೆ = ಒಟ್ಟು ಫಲಿತ ಸಂಖ್ಯೆಗಳು ಎಷ್ಟು ಹೇಳಿದಾರಪ್ಪ ಅಂದ್ರೆ 50. ಅದೇ ರೀತಿ ಒಟ್ಟು ಸಂಭವನೀಯ ಸಂಖ್ಯೆಗಳು 50, ಫಲಿತ ಸಂಭವನೀಯ ಸಂಖ್ಯೆಗಳು ಎಷ್ಟು ಬಂದವು 24. ದೆನ್ 24 / 50 ಮಾಡಬೇಕಾಗುತ್ತೆ. ಇವಾಗ ಡಿವಿಷನ್ ಮಾಡೋಣ. ಭಾಗಾಕಾರ ಮಾಡಿದಾಗ 2 2 4, 1 ಉಳಿತು, 2 5 10. ಅದೇ ರೀತಿಯಾಗಿ 2 1 2 2 4. ಆನ್ಸರ್ ಎಷ್ಟು ಬಂತು 12/25. ಆಪ್ಷನ್ಸ್ನಲ್ಲಿ ಚೆಕ್ ಮಾಡಿದಾಗ 12/25 ಎಲ್ಲಿದೆಯಪ್ಪ ಅಂತಂದ್ರೆ ಮೊದಲನೇ ಆಪ್ಷನ್. ಇದು ಏನಪ್ಪ ಅಂದರೆ ನಮಗೆ ಸರಿಯಾದ ಉತ್ತರ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಂಭವನೀಯತೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡೋಣ.